ಈ ಅದ್ದೂರಿ ಪಂದ್ಯಾಕೂಟದ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ಸಂಜೆ 7 ಗಂಟೆಗೆ ಸರಿಯಾಗಿ ನಮ್ಮ ಮುಖ್ಯ ವೇದಿಕೆ ನಡೆಯುತ್ತೆ. ಬಹಳಷ್ಟು ಗಣ್ಯಾತಿ ಗಣ್ಯರ ಜೊತೆ ಈ ಟೂರ್ನಮೆಂಟಿನ ಉದ್ಘಾಟನಾ ಕಾರ್ಯಕ್ರಮ ಕೂಡ. ಸರಿ, ಪಂದ್ಯಾಟದ ಗ್ರೀನ್ ಸಿಗ್ನಲ್. ಮೊದಲ ಹಂತದ ಆರಂಭಿಕ ಆಟಗಾರರು ಸುದರ್ಶನ್ ಮತ್ತು ಪರೀಕ್ಷಿತ್ ಆರಂಭಿಕ ಆಟಗಾರರು. ಈ ತರಹದ ಮೊದಲ ಚೆಂಡು ಫುಲ್ ಮಾಡುವ ಪ್ರಯತ್ನದಲ್ಲಿ ಮೊದಲ ವಿಕೆಟ್ ನಷ್ಟವನ್ನು ಕಾಣ್ತಾ ಇದೆ. ಸುಲಭ ಕ್ಯಾಚ್ ನೀಡುವ ಮುಖಾಂತರವಾಗಿ ಮೊದಲ ವಿಕೆಟ್ ಪತನ. ನಮ್ಮ ವಾಕಿಂಗ್ ಮಾಡೋರು ಸ್ವಲ್ಪ ಮಟ್ಟಿಗೆ ಪಂದ್ಯ ನಡೀತಾ ಇದೆ. ಟ್ರ್ಯಾಕಿನ ಹೊರಭಾಗದಲ್ಲಿ ನಿಮ್ಮ ವಾಕಿಂಗ್ ಅನ್ನ ನಡೆಸಿಕೊಡಿ ಅನ್ನೋದಾಗಿ ಕೇಳಿಕೊಳ್ತೇವೆ. ಇಲ್ಲಿ ಮೊದಲ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಮೊದಲ ಹುದ್ದರಿ ಆಘಾತ. ಸಂದೇಶ ಸ್ಯಾಂಡಿಯನ್ನ ಪರಿಚಯ ಮಾಡುವಂತ ಪ್ರಯತ್ನಗಳು ಒನ್ ಡೌನ್ ರೂಪದಲ್ಲಿ ಆರಂಭವನ್ನ ಬಹಳ ಉತ್ತಮತೆಯಾಗಿ ಈ ಹಂತದಲ್ಲಿ ಹರ್ಷ ಮೊದಲ ವಿಕೆಟ್ ಅನ್ನು ಪಡ್ಕೊಂಡ್ರು. ಮತ್ತೆ ಪಂದ್ಯ ಮುಂದುವರಿಕೆ ಕೂಡ. ಟರ್ನ್ ಎಸೆದಕ್ಕೆ ಅವಕಾಶ ಮಾಡಿಕೊಟ್ರು. ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಹಗಲು ರಾತ್ರಿಯಾಗಿ ವಿವಿಸಿ ಕಪ್ 2024 ಸಾಗ್ತಾ ಇದೆ. ಒಟ್ಟಾರೆಯಾಗಿ 19 ಪಂದ್ಯ ಮತ್ತು ಹಗಲು ರಾತ್ರಿಯಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಮೂರನೇ ಬಾರಿ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಓಟ್ಗಳು ಬರ್ತಾ ಇಲ್ಲ. ಬಹಳ ಉತ್ತಮ ರೀತಿಯ ಒಂದು ಓವರ್ಗಳನ್ನು ಮೊದಲ ಹಂತದಲ್ಲಿ ಹರ್ಷ ದಾಖಲಿಸಿದ್ರು. ಸತತ ಡಾಟ್ ಬಾಲ್ ಸಮೇತವಾಗಿ ಒಂದು ವಿಕೆಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಲಾಸ್ಟ್ 3 ಬಾಲ್ ಸಾರಿ ಮ್ಯಾನ್ 5 ಓವರ್ಗಳ ಪಂದ್ಯ ಮೊದಲ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ಡಾಟ್ ಬಾಲ್ ಬ್ಲೈಂಡೆಡ್ ಶಾಟ್. ನಿರೀಕ್ಷೆ ಮಾಡಿದ ದಾಳು ಚೆಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. ಈ ಹಂತದಲ್ಲಿ ಯಶಸ್ವಿನ ಒಂದು ಬೌಲಿಂಗ್ ಯಾದಿಯನ್ನು ತುಳಿತಾ ಇದ್ದಾರೆ ಹರ್ಷ. ಈ ಹಂತದಲ್ಲಿ ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ಮತ್ತೊಂದು ಟರ್ನ್ ಎಸೆಕ್ಕೆ ಅವಕಾಶ ಮಾಡಿಕೊಟ್ರು. ಸತತ ಡಾಟ್ ಬಾಲ್ ಸಮೇತವಾಗಿ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸಂದೇಶ ಸ್ಯಾಂಡಿ ಕಂಪ್ಲೀಟ್ಲಿ ಬೀಟನ್. ಮಾಧವಾಚಾರ್ ಪೇಡೂರು ಅವರ ಸಾರಥ್ಯದ ಒಂದು ತಂಡ, ವಿಶ್ವಜ್ಞ ಪೇಡೂರಿನ ತಂಡ. ಓ, ಈ ತರಹದ ಕ್ಲೀನ್ ಬೋಲ್ಡ್. ತೀರಾ ಫುಲ್ ಟಚ್ ಲಾಭನ ಪಡ್ಕೊಳ್ತಾ ಇಲ್ಲ. ಇಲ್ಲಿ ಈ ಓವರ್ ನಲ್ಲಿ 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ವರದ ಯರ್ಮಾಳು ತಂಡದ ಪರಿಸರದ ಒಂದು ಹೆಮ್ಮೆಯ ತಂಡ ಈ ವರದ ರೂಪದಲ್ಲಿ ಪಂದ್ಯಾಟವನ್ನು ಆಡುವ ಮುಖಾಂತರವಾಗಿ ಮತ್ತೆ ಪಂದ್ಯಕ್ಕೆ ಮೆರುಗನ್ನು ಕೊಡ್ತಾ ಇದೆ. ಬಲಿಷ್ಠ ತಂಡಗಳು, ವಿಶ್ವಕರ್ಮ ಕಂಡ ಶ್ರೇಷ್ಠ ತಂಡ ಕೂಡ. ಇದಾದ ಬಳಿಕ ಟೀಮ್ ಭುವನ್ ದುರ್ಗಾದೇವಿ ಅವರನ್ನು ಎದುರಿಸ್ತಾರೆ. ಅವರು ರೆಡಿ ಆಗಿರಬೇಕು. ಒಂದು ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 0ಕ್ಕೆ 2 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. 2ನೇ ಓವರ್ಗಾಗಿ ಪವನ್. ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದ್ದ ಭಾಗದಲ್ಲಿ ಅದೆಷ್ಟು ಊಟವನ್ನು ಉಳಿಸ್ತಾನೆ. ಹಂತಲ್ಲಿ 2ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾರೆ, ನೋಡಬೇಕಾಗಿದೆ. ಫೈನ್ ಲೆಗ್ ಶಾರ್ಟ್, ಫೈನ್ ಲೆಗ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ. ಮಿಡ್ ವಿಕೆಟ್, ಡೀಪ್ ಮಿಡ್ ವಿಕೆಟ್. ಟೈಮರ್ ಆನ್ ಆಗಿದೆ. ಆ ನಿಟ್ಟಿನಲ್ಲಿ ಗಮನಿಸಿ. 5 ಓವರ್ಗಳ ಪಂದ್ಯ 20 ನಿಮಿಷ ಮಾತ್ರ ಇದೆ. ಟೈಮರ್ ಓಡ್ತಾ ಇದೆ ಕೂಡ.
ಇದರ ಮಧ್ಯೆ ತೀರಾ ಫುಲ್ಟಸ್ ಆಗಿ ಬಿದ್ದ ಚೆಂಡು, ಎರಡನೇ ವಾರದ ಮೊದಲ ಚೆಂಡಿನಲ್ಲಿ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆ. ಮತ್ತೆರಡನೇ ಬಾರಿ ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು, ನಿರೀಕ್ಷೆ ಮಾಡಿ ಹೊಡೆದಲ್ಲಿ ಬಾಗ್ತಾರೆ ಸಲುವಾಗಿ ಗಾಳಿಯಲ್ಲಿ ತೇಲ್ತಾ ಇದೆ. 2 ಮಂದಿ ಕ್ಷೇತ್ರ ರಕ್ಷಣೆ ವಿಭಾಗವನ್ನು ಕಂಡುತ್ತಾ ಇದ್ದಾರೆ. ಇಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ, ಯಾವುದೇ ಆಘಾತವಿಲ್ಲ. 1 ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಮೊದಲ ಹಂತದಲ್ಲಿ ಬಹಳಷ್ಟು ಹಿನ್ನಡೆಯನ್ನು ಕಂಡಿರ್ತಕ್ಕಂಥ ವರದ ಯರ್ಮಾಳಿಗೆ 1 ಬೌಂಡ್ರಿ 1 ಓಟಗಳ ಸಮೇತವಾಗಿ 5 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೆ ಮೂರನೇ ಚೆಂಡಿಗಾಗಿ ಇವಾಗ ಪವನ್. ಟೆನ್ನಿಸ್ ಬಾಲಿನ ಮತ್ತೋರ್ವ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರಾಗಿರ್ತಕ್ಕಂಥ ಪವನ್ ಇವತ್ತಿನ ದಿನ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ತನ್ಮೂಲಕವಾಗಿ ಸ್ಕ್ವಾಲ್ ಆಗಿ ಬಾದಲ್ಲಿ ಓಟುಗಳು ಬರ್ತಾ ಇದೆ. 1 ಓಟದ ಸೇರ್ಪಡೆ. ಸ್ಟ್ರೈಕ್ ರೊಟೇಟ್ ಅನ್ನ ಮಾಡಿಕೊಂಡ್ರು. ಈ ಹಂತದಲ್ಲಿ 6ಕ್ಕೆ ತಲುಪ್ತಿರ್ತಕ್ಕಂಥ ತಂಡ ವರದ ಯರ್ಮಾಳಿನ ತಂಡ. ಮತ್ತೆ 4ನೇ ಬಾರಿ ಮತ್ತೆ ನಿರೀಕ್ಷೆ ಮಾಡದೆ ಹೊಡೆತಲು ಬರ್ತಾ ಇಲ್ಲ. ಹೈ ಶಾಟ್ ತನ್ಮೂಲಕವಾಗಿ ಪವನ್ ರಿಟರ್ನ್ ಕ್ಯಾಚ್ ಅನ್ನು ಈ ಹಂತದಲ್ಲಿ ಪಡ್ಕೊಂಡ್ರು. 2ರಿಂದ 3ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಬಾರಿ ಅಂಕಿ ಅಂಶ ಪಟ್ಟಿಯಲ್ಲಿ 6ಕ್ಕೆ 3. ಇತ್ತ ಹೊಸ ದಾಂಡಿಗನ ಸೇರ್ಪಡೆ ಚೇತನ್ ಸೇರ್ಪಡೆ. 5 ಓವರ್ಗಳ ಪಂದ್ಯಾಟದಲ್ಲಿ 30-45 ಓಟಗಳು ಘನತೆಯ ಮೊತ್ತ. 2 ಮಂದಿ 50 ಓಟವನ್ನು ವೈಯಕ್ತಿಕವಾಗಿ ದಾಖಲಿಸಿದ್ದಾರೆ. ಈ ಹಿಂದೆ ಹಿತೇಶ, ಮೊದಲ ಹಂತದಲ್ಲಿ ಪ್ರದೀಪ, ಈ ರೀತಿಯಾಗಿ 2 ಮಂದಿ ಅರ್ಧ ಶತಕವಾದ ಆಟವನ್ನು ಆಡಿದರು. ಮತ್ತೆ ಪವನ್ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದ್ದಾರೆ ವಿಶ್ವಜ್ಞ ಪೇಡೂರಿನ ಪರವಾಗಿ. ಐದನೇ ಚೆಂಡು ಸ್ವಲ್ಪ ರೈಸಿಂಗ್ ಡೆಲಿವರಿ ಗೂಟದ ಹಿಂದೆ ಕಾಯ್ತಕ್ಕಂಥ ಕೈಗಳಿಗೆ ಸೇರ್ತಾ ಇದೆ. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ 5 ಓವರ್ಗಳ ಪಂದ್ಯಾಟದಲ್ಲಿ 2ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ ಕುಂದಾಪುರದ ಗಾಂಧಿ ಮೈದಾನ ಒಳಭಾಗದಲ್ಲಿ. ಈ ತರಮದ ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಈ ಬಾರಿ 6 ಓಟದ ಸೇರ್ಪಡೆ. ಸಿಕ್ಸರ್ ಬರವನ್ನ ಕಾಣ್ತಕ್ಕಂಥ ತಂಡಕ್ಕೆ ಇವಾಗಲೇ ಚೇತನ್ ಸಿಕ್ಸರ್ ದಾಖಲಿಸಿದ್ರು. ತಂಡದ ಮೊತ್ತ 2 ಓವರ್ಗಳ ಮುಕ್ತಾಯದ ಬಳಿಕ 12 ಚೆಂಡುಗಳಲ್ಲಿ ವರದ ಯರ್ಮಾಳು 12 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೆ 3ನೇ ಓವರ್ಗಾಗಿ ಹೊಸ ಬೌಲರ್ನ ಪರಿಚಯ ಮಾಡುವಂತಹ ಪ್ರಯತ್ನಗಳು. ಆಸ್ತಿಕ್ 3ನೇ ಓವರ್ಗಾಗಿ ಬಹಳಷ್ಟು ಅನುಭವಿ ಆಟಗಾರನ ಹೊಂದಿರತಕ್ಕಂಥ ಒಂದು ತಂಡ ವಿಶ್ವಜ್ಞ ಪೇಡೂರು. ಮೊದಲ ಹಂತದಲ್ಲಿ ಬಹಳಷ್ಟು ಓಟವನ್ನು ಉಳಿಸಿದಂತ ಒಂದು ತಂಡ 2ನೇ ಓವರ್ನಲ್ಲಿ ಒಂದು ಸಿಕ್ಸರ್ ಕೂಡ ಅವಕಾಶ ಮಾಡಿಕೊಟ್ರು. ವಾಕಿಂಗ್ ಮಾಡುವವರಲ್ಲಿ ವಿನಂತಿ, ಪಂದ್ಯಾಟ ನಡೆಯುವಾಗ ಸ್ವಲ್ಪ ಮಟ್ಟಿಗೆ ಟ್ರ್ಯಾಕ್ ಬಿಟ್ಟು ಹೊರಭಾಗದಲ್ಲಿ ಜಾಗ ಇದೆ, ಅದರೊಂದಿಗೆ ನಿಮ್ಮ ವಾಕಿಂಗ್ ಅನ್ನು ಮಾಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಇದು ವಿನಂತಿ ನಿಮ್ಮ ಜೊತೆ. ಮತ್ತೆ ಬೀಸುವ ಪ್ರಯತ್ನ, ಬಹಳ ಸುತ್ತಮುತ್ತ ಹೊಡೆತ, ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ.
ವಿಶ್ವಜ್ಞದ ಪರವಾಗಿ ಮತ್ತೆ ಒಂದು ಓಟಗಳನ್ನು ಬಿಟ್ಟುಕೊಟ್ರು. ಅಂಕಿಅಂಶ ಪಟ್ಟಿಯಲ್ಲಿ ತಂಡದ ಮೊತ್ತ 13 ಓಟಗಳಿಗೆ ತಲುಪ್ತಾ ಇದೆ. 13 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತನ್ಮೂಲಕವಾಗಿ ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. 2 ಚೆಂಡುಗಳಲ್ಲಿ ಕೇವಲ 1 ಓಟ ಮಾತ್ರ ಈ ಹಂತದಲ್ಲಿ ಬಿಟ್ಕೊಡ್ತಾ ಇದ್ದಾರೆ. 5 ಓವರ್ಗಳ ಪಂದ್ಯಾಟದ 3ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯೂ ಕೂಡ. ಮತ್ತೆ ಆಶೇಕ್ ಎಸೆದ ಚೆಂಡು ಸಪೋರ್ಟ್ ಮಾಡಿ ಹೊಡೆ ಪ್ರಯತ್ನ. ಶಾರ್ಟ್ ಕವರ್ಸ್ ನಲ್ಲಿ ಕ್ಯಾಚ್ ಕೈ ಸೇರ್ ಮುಖಾಂತರವಾಗಿ 4ನೇ ವಿಕೆಟ್ ಪತನ. ಹೊಸ ದಾಂಡಿಗನ ಸೇರ್ಪಡೆ. ಸಂದೀಪ್ ಮತ್ತೋರ್ವ ವಿರುಸಿನ ಆಟಗಾರನ ಹೊಂದಿಕೊಳ್ತಾ ಇದೆ ವರದ ಎರ್ಮಾಳಿನ ತಂಡ. ಇಲ್ಲಿ ಸಂದೀಪ ಹೊಸ ದಾಂಡಿಗನ ಸೇರ್ಪಡೆ. 4 ವಿಕೆಟ್ ಅನ್ನ ಫ್ರಂಟ್ ಲೈನ್ ನಲ್ಲಿ ಕಳ್ಕೊಂಡಿರ್ತಕ್ಕಂಥ ವರದ ಎರ್ಮಾಳು 3ನೇ ಓವರ್ ಚಾಲ್ತಿ ಅಂತಿಮ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಓಟಗಳು ಬರ್ತಾ ಇದೆ. ವೈಟ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅನುಭವಿ ನಿರ್ಣಾಯಕರು ಸುಜಿತ್ ಗೊಲ್ಲ ಮತ್ತು ಭರತ್ ಶೆಟ್ಟಿ ಕರ್ಜೆ. ಈ ರೀತಿಯಾಗಿ 4 ಅಂಪೈರ್ಗಳು ನಮ್ಮ ಜೊತೆ ಇದ್ದಾರೆ. ಇನ್ನೊಂದೆಡೆ ಪ್ರಶಾಂತ್ ಪ್ರಭು ಕೋಟೇಶ್ವರ ಮತ್ತು ವಿಘ್ನೇಶ್. ಉತ್ತಮ ರೀತಿಯ ಸೆತ ಕಮ್ ಬ್ಯಾಕ್ ಮಾಡಿಕೊಂಡ್ರು. ಒಂದು ವೈಡ್ ಬಾಲ್ ಸಮೇತವಾಗಿ ಇವಾಗ ಡಾಟ್ ಬಾಲಿನ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಸ್ಕೋರ್ ಮೋಜಾನ್ 14 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೊಂದು ಬಿರುಸಿನ ಹೊಡೆತ. ಡಿಬ್ಯಾಕ್ ಕವರ್ಸ್ ನಲ್ಲಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ. 3ನೇ ಓವರ್ನ 5ನೇ ಚೆಂಡಿನಲ್ಲಿ ಬೌಂಡ್ರಿ ಅವಕಾಶ ಮಾಡಿಕೊಟ್ರು. ಮೊತ್ತ 18 ಓಟಗಳು. ಮತ್ತೆ ಪಂದ್ಯ ಮುಂದುವರಿಕೆಯೂ ಕೂಡ. ಮತ್ತೆ ವಿಶ್ವಕರ್ಮ ವೆಲ್ಡಿಂಗ್ ವರ್ಕ್ಸ್ನ ಮಾಲೀಕರು ನಾಗೇಶ್ ಆಚಾರ್ಯ HMT ಅವರು ಆಗಮಿಸಿದರೆ ಅವರಿಗೆ ಆತ್ಮೀಯಾದ ಸ್ವಾಗತ ಬಯಸ್ತಾ ಇದ್ದೇವೆ ನಮ್ಮ ವಿಬಿಸಿ 2024 ಪಂದ್ಯಕೂಟಕ್ಕಾಗಿ. ಇತ್ತ 3 ಓವರ್ಗಳಲ್ಲಿ 18 ಚೆಂಡುಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 19 ಓಟಗಳು. ವಾಕಿಂಗ್ ಮಾಡೋರು ದಯವಿಟ್ಟು ಟ್ರ್ಯಾಕಿನ ಹೊರಭಾಗದಲ್ಲಿ ಜಾಗ ಇದೆ, ದಯವಿಟ್ಟು ನಮ್ಮ ಜೊತೆ ಸಹಕಾರವನ್ನು ಕೊಡಿ. ಮ್ಯಾಚ್ ನಡೀತಾ ಇದೆ ಸರ್. ಆ ನಿಟ್ಟಲ್ಲಿ ಪಂದ್ಯಾಟ ಮತ್ತೆ ಮುಂದುವರಿಕೆಯೂ ಕೂಡ. ನಾಲ್ಕನೇ ಓವರ್ಗಾಗಿ ಹೊಸ ಬೌಲರ್ನ ಪರಿಚಯ ಮಾಡ್ತಾ ಇದೆ ವಿಶ್ವಜ್ಞ ಪೆರ್ಡೂರು. ನಾಗೇಶ ಯುವ ಆಟಗಾರನ ಪರಿಚಯ ಮಾಡುವಂತ ಪ್ರಯತ್ನಗಳು. ಒಂದೆಡೆ ಸಂದೀಪ, ಇನ್ನೊಂದೆಡೆಯಲ್ಲಿ ರಿವರ್ಸ್ ಶಾಟ್ ದಾಖಲಿಸುವ ಸುಂದರತೆ ಪ್ರಯತ್ನ. ನಿರೀಕ್ಷೆ ಮಾಡಿ ಹೊಡೆತಲು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಕರಾರುವಾದಂತ ದಾಳಿಯನ್ನ ಈ ಹಂತದಲ್ಲಿ ವಿಶ್ವಜ್ಞ ಪೆರ್ಡೂರು ಮಾಡ್ತಾ ಇದೆ ಕೂಡ. ವರದ ಎರ್ಮಾಳು ಘನತೆ ಗೌರವಾನ್ವಿತ ಮೊತ್ತಕ್ಕಾಗಿ 6 ಬೌಂಡ್ರಿಗಳು ಬರಬೇಕಾಗಿದೆ.
ಮತ್ತೆ ಬೀಸುವ ಪ್ರಯತ್ನಗಳು, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಮಾಡಿಕೊಡ್ತಾ ಇದ್ರು. ಒಂದು ಓಟಗಳ ಸೇರ್ಪಡೆ, ಲೆಗ್ ಬೈ ಮುಖಾಂತರವಾಗಿ ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ 20 ಓಟಗಳು. 4ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಇವತ್ತಿನ ದಿನ ಕೆಲವು ಆಟಗಾರರು ಬಹಳಷ್ಟು ಉತ್ತಮ ರೀತಿಯಾಗಿ ಒಂದು ಮೈದಾನದಲ್ಲಿ ಅತ್ಯುತ್ತಮ ಒಂದು ಇನ್ನಿಂಗ್ಸ್ ಅನ್ನು ಕಟ್ಟಿದಂತ ಆಟಗಾರರಿದ್ದಾರೆ. 2 ಮಂದಿ ಅರ್ಧ ಶತಕವನ್ನು ದಾಖಲಿಸಿ ಒಂದು ಹೊಸ ದಾಖಲೆಯನ್ನು ವಿವಿಸಿಯಲ್ಲಿ ಬರೆದ್ರು. ಪ್ರದೀಪ ಮತ್ತು ಯತೀಶ ಈ ರೀತಿಯ ಆಟಗಾರರು. ರಿವರ್ಸ್ ಶಾಟ್ ದಾಖಲಿಸುವ ಸುಂದರತೆ ಪ್ರಯತ್ನ, ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಸೀಮಾರೇಖೆ ಅವರ ಭಾಗದಲ್ಲಿ ಸಿಕ್ಸರ್. ಈ ಬಾರಿ 6 ಓಟದ ಸೇರ್ಪಡೆ. ಇಪ್ಪತ್ತಾರು ಓಟಗಳು. ಲಾಸ್ಟು 30 ಚೆಂಡುಗಳ ಆಟದಲ್ಲಿ ಲೀಗಿನ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ ಕೂಡ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಹಂತದಲ್ಲಿ ಶಿವ ಸಾನ್ನಿಧ್ಯ ಬೆಳ್ಕಳೆ ವಿಶ್ವಕರ್ಮ ಯುವ ವೇದಿಕೆಯನ್ನು ಎದುರಿಸ್ತಾರೆ. ಅವರು ಟಾಸ್ಗೆ ಬನ್ನಿ. ಫೋಟೋ ಶೂಟ್ ಇದೆ, ಸಿಗ್ನೇಚರ್ ಇದೆ. ಈ ರೀತಿಯಾಗಿ ಎಲ್ಲ ಕ್ಯಾಮರಾಮ್ಯಾನ್ ಸನತಾಚಾರ್ಯ ನಮ್ಮ ಜೊತೆ ಇದ್ದಾರೆ, ಅವರನ್ನ ಕೂಡಿಕೊಳ್ಳಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೊಂದು ನಟನರ ಹೊಡೆತ, ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಈ ಬಾರಿ 6 ಓಟದ ಸೇರ್ಪಡೆ. ಈ ಸಿಕ್ಸರ್ ಸಮೇತವಾಗಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಟವನ್ನು ಆಡಿರ್ತಕ್ಕಂಥ ವರದ ಯರ್ಮಾಳು. ಓವರ್ ಮುಕ್ತಾಯವನ್ನು ಕಂಡಂತ 4 ಓವರ್ಗಳಲ್ಲಿ ತಂಡದ ಮೊತ್ತ 32ಕ್ಕೆ ತಲುಪ್ತಾ ಇದೆ ಕೂಡ. 8ರ ಸರಾಸರಿ ಆಟವನ್ನು ಆಡಿದಂತ ವರದ ಯರ್ಮಾಳು ಈ ಹಂತದಲ್ಲಿ ಘನತೆಯ ಮೊತ್ತ ಕೂಡ. ಶಿವ ಸಾನ್ನಿಧ್ಯ ಬೆಳ್ಕಳೆ ಮತ್ತು ವಿಶ್ವಕರ್ಮ ಯುವ ವೇದಿಕೆಯವರು ಬರಬೇಕು. ಹೇಮಂತ್ ಕ್ಯಾಪ್ಟನ್ ಬೇಗ ಬನ್ನಿ, ಪ್ರಾಕ್ಟೀಸ್ ಕ್ಲೋಸ್ ಮಾಡಿ. ನೀವು ಟ್ರ್ಯಾಕ್ ಮೇಲೆ ಪ್ರಾಕ್ಟೀಸ್ ಮಾಡುವಂತಿಲ್ಲ, ಅಲ್ಲಿ ಕೆಲವು ರೂಲ್ಸ್ ಇದೆ. ದಯವಿಟ್ಟು ವಾಕಿಂಗ್ ಹೋಗೋರಿಗೆ ತೊಂದರೆ ಕೊಡಬಾರ್ದು. ಟ್ರ್ಯಾಕ್ ಮೇಲೆ ಆಡುವಂತಿಲ್ಲ. ಬೆಳಕಳೆ ಟೀಮ್ನಲ್ಲಿ ಕೇಳಿಕೊಳ್ತಾ ಇದ್ದೀವಿ, ಇಲ್ಲಿ ಬೇಕಾದಷ್ಟು ಈ ಕಡೆ ಜಾಗ ಇದೆ, ನಿಮ್ಮ ಪ್ರಾಕ್ಟೀಸ್ ಅನ್ನ ನೆಟ್ ಹತ್ರ ಮಾಡಬಹುದು. ಪ್ರಾಕ್ಟೀಸ್ ಕ್ಲೋಸ್ ಮಾಡಿ. ಅಂತಿಮ ಓವರ್ಗಾಗಿ ಆಶಿಕ್. ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ವಿಶ್ವಜ್ಞ ಪೇಡೂರಿನ ಪರವಾಗಿ ಆಶಿಕನನ್ನ ಪರಿಚಯ ಮಾಡ್ತಾ ಇದೆ ಕೊನೆ 6 ಚೆಂಡುಗಳಿಗಾಗಿ. ಮೊದಲ ಚೆಂಡು ಮಿಡ್ ವಿಕೆಟ್ ನಲ್ಲಿ ದಬ್ಬ ಪ್ರಯತ್ನ, 1 ಓಟಗಳ ಪೂರೈಕೆ, ಕ್ಷೇತ್ರರಕ್ಷಣೆ ವೈಫಲ್ಯತೆ, 2ನೇ ಓಟವನ್ನ ಕೂಡ ಪೂರೈಕೆ ಮಾಡಿಕೊಂಡ್ರು. 34 ಓಟಗಳಿಗೆ ತಲುಪ್ತಾ ಇದೆ. ಒಂದು ಹಂತದಲ್ಲಿ ಮೊದಲ ಓವರ್ನಲ್ಲಿ ಓಟವನ್ನು ದಾಖಲಿಸಿ ಇಲ್ಲದ ತಂಡ ಆ ಬಳಿಕ ನಿಧಾನಗತಿಯಲ್ಲಿ ಚೇತರಿಕೆ ಆಟ, ಸಿಕ್ಸರ್ ಬೌಂಡ್ರಿಗಳ ಸಮೇತವಾಗಿ ಪಂದ್ಯಾಟವನ್ನು ನಡೆಸಿದ್ರು. ಇಲ್ಲಿ 34 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೊಂದು ಬಿರುಸಿನ ಹೊಳೆತ ಗ್ರೌಂಡ್ ಶಾಟ್ ದಾಖಲಾತಿನ ಕಾಣ್ತಾ ಇದೆ. ಲಾಂಗ್ ಆನ್ ಬದಲು ಕ್ಷೇತ್ರ ರಕ್ಷಣೆ, 1 ಓಟದ ಸೇರ್ಪಡೆ ಕೂಡ. ಹೇಮಂತ ಕ್ಯಾಪ್ಟನ್, ಶಿವ ಸಾನ್ನಿಧ್ಯ ನಾಯಕರು ಫೋಟೋ ಸೆಷನ್ ಬರಬೇಕು. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ಓಟ್ಗಳು ಬರ್ತಾ ಇಲ್ಲ. ಆ ನಿಟ್ಟಲ್ಲಿ ಇವಾಗ ಡಾಟ್ ಬಾಲಿನ ಸೇರ್ಪಡೆ. 3 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ ಕೂಡ. 1 ಡಾಟ್ ಬಾಲ್, 1 ಓಟ, ಅವಳಿ ಓಟಗಳ ಮುಖಾಂತರವಾಗಿ 3 ಚೆಂಡುಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 35 ಓಟವನ್ನು ದಾಖಲಿಸಿದ್ರು. ಈ ತನ್ನ ಮಧ್ಯೆ ಸಲ್ಮಾನ್ ಅಜ್ಜು ಹೊಡೆತ, ಗಲಿಬಾದಲ್ಲಿ 1 ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು.
ತಂಡದ ಮೊತ್ತ ಈ ಹಂತದಲ್ಲಿ 36. ಲಾಸ್ಟ್ 2 balls are remain now. ವಿವಿಸಿ ವಿಶ್ವಕರ್ಮ ಕ್ರಿಕೆಟರ್ಸ್ ಈ ಪಂದ್ಯಾಟವನ್ನು ನಡೆಸ್ತಾ ಇದೆ. ಮತ್ತೊಂದು ಶಾಟ್ ಆಗಿ ಬಿದ್ದ ಚೆಂಡು, ತೀರಾ ದುರ್ಬಲ ಚೆಂಡನ್ನು ಈ ಹಂತದಲ್ಲಿ ಅಂತಿಮ ಹಂತದಲ್ಲಿ ದಾಖಲಿಸಿದ್ದಾರೆ. ಸಿಕ್ಸರ್. ಈ ಸಿಕ್ಸರ್ ಸಮೇತವಾಗಿ 42 ಓಟಗಳು. ದಾಂಡು ಚೆಂಡಿನ ಹಗಲು ರಾತ್ರಿ ಒಂದು ಯಶಸ್ಸಿನ ಒಂದು ಯಶಗಾಥೆಯನ್ನು ಬರೀತಾ ಇದೆ ವಿರಾಟ್ ವಿಶ್ವಕರ್ಮ ಕ್ರೀಡರ್ಸ್ ಕುಂದಾಪುರ್. ಓ ಮೈ ಗಾಡ್, ವಾಟ್ ಅ ಶಾಟ್! ತನ್ಮೂಲಕ ಮತ್ತೊಂದು ಬಿಗ್ ಸಿಕ್ಸರ್. ಡೀಪ್ ಫೈಲ್ ಸೀಮಾರೇಖೆ ಅವ್ರ ಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸಿದ್ರು. ತಂಡದ ಮೊತ್ತ ಈ ಸಿಕ್ಸರ್ ಸಮೇತವಾಗಿ 48 ಓಟವನ್ನು ದಾಖಲಿಸ್ತಾ ಇದೆ. 49ರ ಟಾರ್ಗೆಟ್ ಕೂಡ. ಈ ಟೂರ್ನಮೆಂಟಿನಲ್ಲಿ ರಾಜ್ಯದ ಪ್ರತಿಷ್ಠಿತ ಆಟಗಾರರು ಪ್ರತಿ ತಂಡದಲ್ಲಿ ಆಡ್ತಾ ಇದ್ದಾರೆ. ಕುಂದಾಪುರದ ಗಾಂಧಿ ಮೈದಾನದಲ್ಲಿ ನಾಳೆ ದೂರದ ಉಜಿರೆಯ ತಂಡ ಶಾರದಾ ಬ್ರದರ್ಸಿನ ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಆ ರೀತಿಯಾಗಿ ಯಶಸ್ಸಿನ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಂಡುಕೊಳ್ಳುತ್ತೆ ನಾಳೆ ಮತ್ತು ನಾಡಿದ್ದು. ವಿವಿಸಿ ಕುಂದಾಪುರದ ಆಶ್ರಯದಲ್ಲಿ 60 ಗಜಗಳ ಲೀಗ್ ಕಮ್ ನಾಕೌಟಿನ ಪಂದ್ಯಾಕೂಟ, ಅದು ಕೂಡ ವಿಶ್ವಕರ್ಮ ಇತಿಹಾಸದಲ್ಲಿ ಒಂದು ಶುಲ್ಕ ರಹಿತ ಪಂದ್ಯಾಟವನ್ನು ಮೊಟ್ಟ ಮೊದಲ ಬಾರಿಗೆ ನಡೆಸ್ತಕ್ಕಂಥ ಒಂದು ಹೆಮ್ಮೆಯ ಸಂಸ್ಥೆ ವಿವಿಸಿ ಕುಂದಾಪುರ. 2013ರಲ್ಲಿ ಮಾಣಿಕ್ಯ ಬೆಂಗಳೂರು ನೀಲಾರದ ಪರಿಸರದಲ್ಲಿ ಹಗಲು ರಾತ್ರಿ ಪಂದ್ಯಾಟವನ್ನು ಯಶಸ್ವಿಯಾಗಿ ನಡೆಸಿದ್ರು. ಅಲ್ಲಿ ಸರಣಿಶ್ರೇಷ್ಠ ಆಟಗಾರನಿಗೆ ಬೈಕನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಣಿಶ್ರೇಷ್ಠ ಆಟಗಾರನಿಗೆ ಚಿನ್ನದ ನಾಣ್ಯವನ್ನ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ 100ನೇ ಕ್ರಿಕೆಟ್ ಪಂದ್ಯಾಕೂಟ ಕುಂದಾಪುರದ ಗಾಂಧಿ ಮೈದಾನ ನಡೀತಾ ಇದೆ. ಟಾರ್ಗೆಟ್ ಸಂಖ್ಯೆ 49ರ ಅವಶ್ಯಕತೆ. ಮೊದಲವರೆಗಾಗಿ ಸುದರ್ಶನನ್ನ ಪರಿಚಯ ಮಾಡ್ತಾ ಇದ್ದಾರೆ. ಕಾರ್ತಿಕ್ ಮತ್ತು ಆಸ್ತಿಕ್ ಈ ಹಂತದಲ್ಲಿ ಮೊದಲ ಹಂತದಲ್ಲಿ ಬಿರುಸಿನ ಆಟವನ್ನು ಆಡುವಂತ ಪ್ರಯತ್ನ. ಅಂತಿಮ ಹಂತದಲ್ಲಿ 2 ಓಟಗಳ ಸೇರ್ಪಡೆ, ಅದು ಕೂಡ ಲೆಗ್ ಬೈ ಮುಖಾಂತರವಾಗಿ ಆರಂಭವನ್ನು ಕಂಡುಕೊಳ್ತಾ ಇದೆ. 2 ಓಟಗಳ ಸೇರ್ಪಡೆ ಆಸಿಕ್ ಮತ್ತು ಕಾರ್ತಿಕ್ ವಿಶ್ವಜ್ಞ ಪೇಡೂರಿನ ಪರವಾಗಿ. ಎರಡನೇ ಚೆಂಡು ಬಹಳಷ್ಟು ಉತ್ತಮ ಒಂದು ಮಿಡ್ ವಿಕೆಟ್ ನಲ್ಲಿ ದಾಖಲಿಸಿರುವ 1 ಓಟಗಳ ಪೂರೈಕೆ, ಬಹಳಷ್ಟು ಜೋರಿಗಿನ ಕ್ಷೇತ್ರಾಕ್ಷಣೆ, ರನ್ಔಟ್ಗೆ ಅವಕಾಶ ಇದೆ. ಬಾರಿ ಅಂತಿಮ ಹಂತದಲ್ಲಿ ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ಸಲ್ಮಾನಿ ವೈಟ್ ಥ್ರೋ ಅನ್ನು ದಾಖಲಿಸಿದ್ರು. ಚುರುಕಿನ ರನ್ನಿಂಗ್ ಬಿಟ್ಟಿದ್ದ ವಿಕೆಟ್
ವಿಶ್ವಜ್ಞ ಪೇಡೂರು ಪಡ್ಕೊಳ್ತಾ ಇದೆ. ರಿಸ್ಕಿ ಅವಳಿ ಓಟುಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯಲ್ಲಿ 2 ಚೆಂಡುಗಳ ಮುಂದೆ 4 ಓಟವನ್ನು ದಾಖಲಿಸಿದ್ರು. ಮತ್ತೊಂದು ಹೊಡೆತ. ಶಾರ್ಟ್ ಕವರ್ಸ್ ನಲ್ಲಿ 1 ಓಟಗಳ ಪೂರೈಕೆ ಆಗ್ತಾ ಇದೆ. ತಡ ಮೊತ್ತ 5 ಚಾಲ್ತಿಯ ಮೊದಲ ಓವರ್ನಲ್ಲಿ 3 ಚೆಂಡುಗಳ ಮುಕ್ತಾಯದ ಬಳಿಕ 5 ಓಟವನ್ನು ದಾಖಲಿಸಿದ್ರು. ಬಹಳ ಸುತ್ತಮುತ್ತ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿಕೊಂಡು ಆಡುವಂತ ಪ್ರಯತ್ನಗಳು ನಡೀತಾ ಇದೆ. 49 ಒಂದು ಬಿಗ್ ಟಾರ್ಗೆಟ್ ಕೂಡ 5 ಓವರ್ಗಳಲ್ಲಿ. ಮತ್ತೆ ಲೆಫ್ಟಿ ಆಶಿಕ್ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ತನ್ಮೂಲಕವಾಗಿ ರಿಟರ್ನ್ ಕ್ಯಾಚ್ ಕೈಸರ್ ಮುಖಾಂತರವಾಗಿ ಮೊದಲ ವಿಕೆಟ್ ಪತನ. ವಿಶ್ವಜ್ಞದ ಮೊದಲ ತಪ್ಪು ಹೊಡೆತ ಮುಖಾಂತರವಾಗಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಮೊದಲ ವಿಕೆಟ್ ಪತನದ ನಂತರ ಇವಾಗ ಹೊಸ ದಾಂಡಿಗನ ಸೇರ್ಪಡೆ. 1 ರನ್ ರೂಪದಲ್ಲಿ ಯಾರ್ಯಾರನ್ನ ಕಳಿಸ್ತಾರೆ ನೋಡ್ಬೇಕಷ್ಟೇ. ಯುವ ವೇದಿಕೆಯವರು ಬನ್ನಿ. ಬೆಳ್ಕಳೆ ಗರಡಿ ಮಜಲಿನ ಒಂದು ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಹೇಮಂತನ ಸಾರಥ್ಯದಲ್ಲಿ ನಿರೀಕ್ಷೆ ಮಾಡಿ ಹೊಡೆತಲು ಬರ್ತಾ ಇದೆ. ಹಂತದಲ್ಲಿ ಡಾಟ್ ಬಾಲಿನ ಸೇರ್ಪಡೆ. ತಡ ಮೊತ್ತ 5 ಓಟಗಳು, 5ಕ್ಕೆ 1, 5 ಎಸ್ಗಳು ಕಂಪ್ಲೀಟ್ ಆಗ್ತಾ ಇದೆ. ಲಾಸ್ಟ್ ಒನ್, ಅಂತಿಮ ಬಾರಿ. ತೀರಾ ನೆಲದಂಚಲೆ ಬೀಳ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯ. ಬಹಳ ಸುತ್ತಮುತ್ತ ಒಂದು ಓವರ್ಗಳನ್ನು ಸಂಘಟಿಸಿದ್ರು ವರದ ಯರ್ಮಾಳ್. ಆರಂಭಿಕ ದಿನಗಳಲ್ಲಿ ಯರ್ಮಾಳು ಫ್ರೆಂಡ್ಸ್ ಯರ್ಮಾಳು ಸತತ ಗೆಲುವಿನ ಕೇಕೆಯನ್ನು ಹಾಕಿಕೊಂಡು ಇರ್ತಕ್ಕಂಥ ಒಂದು ತಂಡ. ಆ ಬಳಿಕ ಸ್ವಲ್ಪ ಮಟ್ಟಿಗೆ ಆ ತಂಡ ವಿಶ್ವಕರ್ಮ ತಂಡದಲ್ಲಿ ಆಡ್ತಾ ಇಲ್ಲ. ಸತತವಾಗಿ ನಾವು ಆಡಿದಂಥ 9 ಪಂದ್ಯ ಸತತವಾಗಿ ಗೆಲುವನ್ನು ದಾಖಲಿಸಿಕೊಂಡು ಒಂದು ಉತ್ತಮ ರೀತಿಯಾಗಿ ತಂಡವನ್ನು ಕಂಡಿತ್ತು. ಆ ಬಳಿಕ ಕ್ರಿಕೆಟಿನ ವಿಶ್ವಕರ್ಮ ಇತಿಹಾಸದಲ್ಲಿ VVC ಕುಂದಾಪುರ ಇರ್ಬೋದು, ವೃಷ್ಟಿ ಸಾಲಿಗ್ರಾಮ ಇರ್ಬೋದು, ಹಂಸಿನಿ ಉಡುಪಿಯ ತಂಡ ಇರ್ಬೋದು, ಕದಳಿ ಪ್ರಿಯ ಪೇಡೂರು, ಈ ರೀತಿಯಾಗಿ ಬಹಳಷ್ಟು ಪಂದ್ಯಾಟಗಳ ಜಯವನ್ನು ದಾಖಲಿಸಿದ ತಂಡಗಳು ಕೂಡ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 2ನೇ ಓವರ್ಗಾಗಿ ಪರೀಕ್ಷಿತ್, ಉಡುಪಿಯ ಕೃಷ್ಣ ಪ್ರತ್ಯಕ್ಷರಾಗ್ತಾ ಇದ್ದಾರೆ. ಇವರು ಕೂಡ ಕಲಿಯುವುದ ಕಾರಣ ಅಂತಾನೆ ಕರೆಯಬಹುದು. ಯಾಕಂತ ಹೇಳಿದ್ರೆ ಮೊನ್ನೆಷ್ಟೇ ದೊಡ್ಡನಗುಡ್ಡನ ಪರಿಸರದಲ್ಲಿ ಸಿಕ್ಕಿದಂತ ಸರಣಿ ಶ್ರೇಷ್ಠ ಪ್ರಶಸ್ತಿ 10 ಲಕ್ಷ ಒಂದು ವಿಮೆಯನ್ನ ಆಡಿದಂತ ಯುವ ಆಟಗಾರನಿಗೆ ಕೊಟ್ಟಂತ ಏಕೈಕ ವ್ಯಕ್ತಿ ನಮ್ಮ ಕೃಷ್ಣ. ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಅವರಿಗೂ ಕೂಡ ಆತ್ಮೀಯ ಆಧಾರದ ಸ್ವಾಗತನ ಬಯಸ್ತಾ ಇದೆ VVC ಕಪ್ 2024 ಪರವಾಗಿ. ಮೊದಲ ಚೆಂಡಲ್ಲಿ ಅವಳಿ ಓಟುಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಮತ್ತೆ ಬೀಸುವ ಪ್ರಯತ್ನ, ಬಹಳ ಸುತ್ತಮುತ್ತ ಒಂದು ಟೈಮಿಂಗ್ ಶಾಟ್. ಈ ಬಾರಿ ಸಿಕ್ಸರ್. 6 ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ವಿಶ್ವಜ್ಞ ಪೇಡೂರಿನ ಖಾತೆಯಲ್ಲಿ ಸಿಕ್ಸರ್ ಸೇರ್ಪಡೆ. ಹದಿಮೂರಕ್ಕೆ ತಲುಪ್ತಾ ಇದೆ. 2 ಚೆಂಡುಗಳಲ್ಲಿ 8 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮೊದಲ ಓವರ್ನಲ್ಲಿ 5 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಡೆಡ್ ಬಾಲ್ ಅನ್ನೋ ಸೂಚನೆ. 28 ತಂಡಗಳು ಟೂರ್ನಮೆಂಟ್ಗಾಗಿ ಕಾದಾಟವನ್ನು ಮಾಡ್ತಾ ಇದೆ ಕುಂದಾಪುರದ ಗಾಂಧಿ ಮೈದಾನ ಒಳಭಾಗದಲ್ಲಿ.
ಮತ್ತೆ ಬೀಸುವ ಪ್ರಯತ್ನ, ಹೈ ಶಾಟ್ ಈ ಬಾರಿ ತನ್ಮೂಲಕ ಕ್ಷೇತ್ರ ಶಿರಬಾದ ಮೇಲ್ಭಾಗದಲ್ಲಿ ಅಪಾಯದ ಮುನ್ಸೂಚನೆ ಹೊಡೆತ ಸಿಕ್ಸರ್. ಆ ರೋಟದ ಸೇರ್ಪಡೆ. ಸಿಕ್ಸರ್ ಸಮೇತವಾಗಿ 19 ಓಟಗಳು. ಮತ್ತೆ 4ನೇ ಚೆಂಡು. ಈ ತನ್ಮಧ್ಯೆ ಹೊಡೆತ ಕೈ ಕೊಡ್ತಾ ಇದೆ. ಸಲುವಣೆಯಲ್ಲಿ ಸುಲಭದ ಕ್ಯಾಚ್ ಕೈಸಿರುವ ಮುಖಾಂತರವಾಗಿ ಬಿರುಸಿನ ಆಟಗಾರ ಕಾರ್ತಿಕ್ ಉದ್ದರಿ ಪತನ. ಏತ ಅಕ್ಷಯ ಗ್ರೌಂಡ್ ಎಂಟ್ರಿನ ಪಡ್ಕೊಂಡ್ರು ವಿಶ್ವಜ್ಞ ಪೆಡೂರಿನ ಪರವಾಗಿ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸ್ಲೋವರ್ ಚೆಂಡು. ಓ ಮೈ ಗಾಡ್, ಅಂತಿಮ ಹಂತದಲ್ಲಿ ರನ್ಔಟ್ ಮಾಡುವ ಕಾಯಕದಲ್ಲಿ ಯಾವುದೇ ಆಘಾತವನ್ನು ಕಾಣ್ತಾ ಇಲ್ಲ. ಬಹಳ ಉತ್ತಮ ಒಂದು ಪ್ರಯತ್ನ, ಕ್ಯಾಚ್ಗಾಗಿ ಪ್ರಯತ್ನ ಮಾಡಿದ್ರು. ರತ್ನಾಕರಾಚಾರ್ ಕೂಡ ಈ ಟೂರ್ನಮೆಂಟಿನ ಇಲ್ಲಿಗೆ ಬರಬೇಕಿರೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ಡಗ್ಔಟಿಗೆ ಹೋಗಿ, ನಮ್ಮ ಕಾರ್ತಿಕ್ ಅವರೇ, ಅಕ್ಷಯ್, ರಕ್ಷಿತ್ ಎಲ್ಲರೂ ಕೂಡ ಡಗ್ಔಟಿಗೆ ಹೋಗಿ. ಇದು ಕೂತ್ಕೊಳ್ಳೋ ಪ್ಲೇಸ್ ಅಲ್ಲ. ಆ ನಿಟ್ಟಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಜಾಗ ಸಿಕ್ಕಿದ್ರೆ ಸಾಕು, ಅಲ್ಲೇ ಕೂತ್ಕೊಳ್ತಾರೆ. ಮತ್ತೆ ಡಾಟ್ ಬಾಲ್ ಟಾಸ್ ಮಾಡ್ಕೊಳ್ಳಿ. ಮುಂದಿನ ಪಂದ್ಯ. ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕಾಟ್ ಬಿಹೈಂಡ್ಗೆ ಬಲವಾದ ಮನವಿ ಬರೀ ಯಶಸ್ಸನ್ನ ತಂದುಕೊಟ್ರು ಬೌಲರ್ಗಳು. ಶಿವ ಸಾನ್ನಿಧ್ಯ ಬೆಳ್ಕಳೆ ಮತ್ತು ವಿಶ್ವಕರ್ಮ ಯುವ ವೇದಿಕೆ ಟಾಸ್ ಮಾಡ್ಕೊಳ್ಳಿ. ನೋಡಿ, ಬೆಳ್ಕಳ್ಳೆ ಕ್ಯಾಪ್ಟನ್ ನಮ್ಮ ಜೊತೆ ಆಗ್ಲೇ ಬಂದಿದ್ದಾರೆ. ವಿಶ್ವಕರ್ಮ ಯುವ ವೇದಿಕೆ ಅವರು ಬನ್ನಿ. ಲಾಸ್ಟ್ ಕಾಲ್, ಇಲ್ಲದಿದ್ರೆ ಇವರೇ ಟಾಸ್ ಆಗ್ತಾರೆ, ದಯವಿಟ್ಟು ಗಮನಿಸಬೇಕು. CA ಎಕ್ಸಾಮಿನೇಷನ್ ಅಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಉತ್ತೀರ್ಣರಾಗಿರ್ತಕ್ಕಂಥ ನಮ್ಮ ಜಾನ್ಸನ್ ಆದಿತ್ಯ ಚಿನ್ನು ಇವರಿಗೆ ನಮ್ಮ ಟೂರ್ನಮೆಂಟಿನ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮೊದಲ ಅಟೆಂಪ್ಟ್ ನಲ್ಲಿ CA ಎಕ್ಸಾಮ್ ಅನ್ನ ಬರೆದು ಉತ್ತಮ ರೀತಿಯ ಒಂದು ಅಂಕವನ್ನ ಕಂಡಿರ್ತಕ್ಕಂಥ ಜಾನ್ಸನ್ ಆದಿತ್ಯನಿಗೆ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ. ಜಾನ್ಸನ್ನಿನ ಲೆಕ್ಕಾಚಾರ ಎಲ್ಲ ಅವರೇ ನೋಡೋದು. ಆ ನಿಟ್ಟಲ್ಲಿ ಅದು ಲೆಕ್ಕ ಪಕ್ಕ. ಇಲ್ಲಿ ಮತ್ತೆ 2 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 19. 3ನೇ ಓವರ್ ಮೊದಲ ಚೆಂಡು, 1 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 49ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಕ್ಕಂಥ ತಂಡ 20 ಓಟವನ್ನು ದಾಖಲಿಸಿದ್ರು. ಇನ್ನೂ ಕೂಡ 29 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ದಾಂಡು ಚೆಂಡಿನ ಒಂದು ಪರಿಮಿತ ಓವರ್ಗಳಲ್ಲಿ ಲೀಕಂ 4 ಯಶಸ್ಸನ್ನು ಪಡ್ಕೊಳ್ಬೇಕಾಗಿದೆ ತಂಡಗಳು. ಬಹಳ ಉತ್ತಮ ರೀತಿಯ ಆಟ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಹೊತ್ತು ಕಳೆದಾಗೆ ಪ್ರೇಕ್ಷಕರು ಕೂಡ ಈ ಒಂದು ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಮೊನ್ನೆ ಶನಿವಾರ ಭಾನುವಾರ ಜಾನ್ಸನ್ ಪ್ರೀಮಿಯರ್ ಲೀಗ್ ಇಲ್ಲಿ VBC ಕುಂದಾಪುರದ ವಿಶ್ವಕರ್ಮ ಟ್ರೋಫಿ ಸಾಗ್ತಾ ಇದೆ. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ.
3 ಚೆಂಡುಗಳ ಮುಂದೆ 1 ಓಟವನ್ನು ದಾಖಲಿಸಿದ್ರು. ಹದಿನೈದು ಎಸೆತ 29 ಗುರಿ. ರಿವರ್ ಶಾಟ್ ದಾಖಲಿಸುವ ಪ್ರಯತ್ನ ಅಪೀಲ್ಗಳು ಮಾಡಿದ್ರು. ಈ ಹಂತದಲ್ಲಿ ಯಾವುದೇ ಆಘಾತವಿಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಮೊದಲ ಹಂತದಲ್ಲಿ ವರದ ಯರ್ಮಾಳು 2 ಓವರ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಂಡ್ರು ಕೂಡ ಆ ಬಳಿಕದ ಆಟವೇ ಉತ್ತಮ ರೀತಿಯಾಗಿ ಸಾಗಿತು. ಸಂದೀಪ ಅಂತಿಮ ಹಂತದಲ್ಲಿ ತನ್ನ ಅತ್ಯುತ್ತಮ ಆಟದ ಮುಖಾಂತರವಾಗಿ 20 ಓಟವನ್ನು ವೈಯಕ್ತಿಕವಾಗಿ ದಾಖಲಿಸಿರ್ತಕ್ಕಂಥ ಆಟಗಾರ. ಸ್ಟಾಪ್ ಔಟ್ ಅನ್ನು ಮಾಡಿ ಹೊಡೆ ಪ್ರಯತ್ನ. ಮಿಡ್ ವಿಕೆಟ್ ನಲ್ಲಿ 1 ಓಟ. 2ನೇ ಓಟವನ್ನು ಮಾಡೋ ಪ್ರಯತ್ನಗಳಷ್ಟೇ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಇಲ್ಲಿ ಬಾಲ್ಗಳು ಕಮ್ಮಿ ಆಗ್ತಾ ಇದೆ, ರನ್ಗಳು ಇನ್ನೂ ಕೂಡ ಬರಬೇಕಾಗಿದೆ. ಲಾಸ್ಟ್ ಒನ್, ಅಂತಿಮ ಬಾರಿ. ಮತ್ತೆ ಬೀಸುವ ಪ್ರಯತ್ನ, ನಿರೀಕ್ಷೆ ಮಾಡೋ ಹೊಡೆತಲು ಬರ್ತಾ ಇಲ್ಲ. ತನ್ಮೂಲಕವಾಗಿ ಅತ್ಯುತ್ತಮ ಒಂದು ಕ್ಯಾಚ್ ಅನ್ನು ಈ ಹಂತದಲ್ಲಿ ಸುದರ್ಶನ್ ಆಚಾರ್ ಪಡ್ಕೊಂಡ್ರು. ನಾಲ್ಕು ವಿಕೆಟ್ ನಷ್ಟವನ್ನು ಕಾಣ್ತಾ ಇದೆ. ಸರಿ, ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 12ಕ್ಕೆ 28. 12 balls remain now, 28 runs required. ಮತ್ತೆ ಕುತೂಹಲಕಾರಿ ಘಟ್ಟವನ್ನು ಕಾಣ್ತಾ ಇದೆ. ಗಜಾನನ ಎಸ್ಕಾರ್ ಭಾಗದಲ್ಲಿ ವರದ ಫ್ರೆಂಡ್ಸ್ ಎರ್ಮಾಳಿನ ಪರವಾಗಿ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪಂದ್ಯ ಮುಂದುವರಿಸಿ ಟೈಮರ್ ಆನ್ ಆಗ್ತಾ ಇದೆ. ಟೈಮರ್ ಓಡ್ತಾ ಇದೆ, ಗಮನಿಸಿ, ಇಲ್ಲದಿದ್ರೆ ಪವರ್ ಪ್ಲೇ ಜಾರಿ. ಮತ್ತೆ ಗಜಾನನ್ ಉತ್ತಮ ರೀತಿಯ ಎಸೆತ, ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ವ್ಯೂ ಅನ್ನು ಸೃಷ್ಟಿಸ್ತಾ ಇದೆ ವರದ ಯರ್ಮಾಳ್. 11ಕ್ಕೆ 27. 11 ball 27 runs to win. 2 ಬಲಿಷ್ಠ ತಂಡಗಳು ಪಂದ್ಯ ಆಟವನ್ನು ಆಡ್ತಾ ಇದೆ. ವರದ ಯರ್ಮಾಳ್ ವರ್ಸಸ್ ವಿಶ್ವಜ್ಞ ಪೇಡೂರ್. ಮುಂದಿನ ಪಂದ್ಯ ಟಾಸ್ ಮಾಡ್ಕೊಳ್ಳಿ. 11ಕ್ಕೆ 27 ಓಟಗಳ ಅವಶ್ಯಕತೆ ಜಯಕ್ಕಾಗಿ. ಮತ್ತೆ ಬೇಯಿಸುವ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ರನ್ನಿಂಗ್ ಕ್ಯಾಚ್ ಮಾಡೋ ಪ್ರಯತ್ನ, 1ರ ಬದಲಿಗೆ 2ನೇ ಓಟವನ್ನು ಕೂಡ ಬಿಟ್ಕೊಟ್ರು. 10ಕ್ಕೆ 25 ಅವಶ್ಯಕತೆ ಜಯಕ್ಕಾಗಿ. 1ರಿಂದ 2 ಸಿಕ್ಸರ್ ಪಂದ್ಯದ ಚಿತ್ರಣವನ್ನು ಬದಲಾವಣೆ ಮಾಡುತ್ತೆ. ಆ ನಿಟ್ಟಲ್ಲಿ ಅದೇ ರೀತಿಯಾಗಿ ಆಟವನ್ನು ಮುಂದುವರಿಸ್ತಾ ನೋಡ್ಬೇಕಷ್ಟೇ. 10 ball 25 runs required. ನಿರೀಕ್ಷೆ ಮಾಡಿದ ಹೊಡೆತಲು ಬರ್ತಾ ಇಲ್ಲ. ಮತ್ತೊಂದು ಕುರುಡುತನದ ಹೊಡೆತ, ಬ್ಲೈಂಡೆಡ್ ಶಾಟ್. 9ಕ್ಕೆ 25. 9 ball 25 runs required. ವಿಶ್ವಜ್ಞ ಪೇಡೂರ್. ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಗಜಾನನ 4ನೇ ಬಾರಿಗೆ
ಮತ್ತೆ ಬೇಯಿಸುವ ಪ್ರಯತ್ನ ತನ್ಮೂಲಕವಾಗಿ ಚೆಂಡು ಫ್ಲಾಟ್ ಸಿಕ್ಸರ್. ಈ ಬಾರಿ ಆರೋಟದ ಸೇರ್ಪಡೆ. ಎಂಟು ಎಸೆತ 19 ಗುರಿ. 8 ಬಾಲ್ 19 ರನ್ಸ್ ಟು ವಿನ್. ತುದಿಗಾಲ ನಿಲ್ಲಿಸ್ತಾ ಇದೆ ಪಂದ್ಯ. ಮತ್ತೆ ಬಿರುಸಿನ ಹೊಡೆತ ತನ್ಮೂಲಕವಾಗಿ ದೈವಜ್ಞ ಪೇಡೂರಿನಲ್ಲಿ ಇವಾಗ ಬಿರುಸಿನ ಆಟವನ್ನು ಕೈ ಹಾಕಿದ್ರು. ಸೆಕೆಂಡ್ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾನೆ. ಅಂತಿಮ ಒಂದು ಚೆಂಡು ಬಾಕಿ ಇದೆ. 3 ಚೆಂಡಲ್ಲಿ ಓಟವನ್ನ ಬಿಟ್ಕೊಳ್ಳದ ಗಜಾನನ ಇವಾಗ 2 ಸಿಕ್ಸರ್ಗೆ ಬ್ಯಾಕ್ ಟು ಬ್ಯಾಕ್ ಅವಕಾಶ ಮಾಡಿಕೊಟ್ರು. 7 ಎಸೆತ 13 ಗುರಿ. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯ. ಆ ನಿಟ್ಟಲ್ಲಿ ಅಂತಿಮ 6 ಚೆಂಡುಗಳು ಬಾಕಿ ಇದೆ. 13 ಗುರಿ. ನೋಡಿ, ನೀವು ಎಕ್ಸ್ಟ್ರಾ ಪ್ಲೇಯರ್ಸ್ ಅನ್ನು ಕಳಿಸ್ಕೊಡ್ತಿದ್ರೆ ಮ್ಯಾನ್ ಆಫ್ ದ ಸೀರೀಸ್ ಕಷ್ಟ ಆಗುತ್ತೆ. ವೈಯಕ್ತಿಕ ಸ್ಕೋರ್ಗಳು ಬೇರೆಯವರಿಗೆ ಹೆಸರಿಗೆ ಹೋಗುತ್ತೆ. ಆ ನಿಟ್ಟಲ್ಲಿ ಬ್ಯಾಟರ್ಗಳು ಎಕ್ಸ್ಟ್ರಾ ಪ್ಲೇಯರ್ಸ್ ಅನ್ನು ಕಳಿಸಿ ಕೊಡಲೇಬೇಕಾಗುತ್ತೆ. ಇನ್ನುಳಿದ 6 ಎಸೆತ ಜಯಕ್ಕಾಗಿ 13 ಓಟಗಳು ಬರಬೇಕಾಗಿದೆ. ಅಂತಿಮ 6 ಚೆಂಡು 13 ಗುರಿ. ದೂರದಲ್ಲಿರುವಂತ ಪ್ರೇಕ್ಷಕರೆಲ್ಲ ಈ ಟೂರ್ನಮೆಂಟಿನ ವೀಕ್ಷಕರಾಗ್ತಾ ಇದ್ದಾರೆ. ಸ್ವಲ್ಪ ಹತ್ತಿರ ಬರ್ತಾ ಇದ್ದಾರೆ. ಈ ಒಂದು 6 ಚೆಂಡು 13 ಓಟಗಳು ಬರಬೇಕಾಗಿದೆ. ಒಂದು ಡಾಟ್ ಬಾಲ್ ಸಮೇತವಾಗಿ ವಿಕೆಟ್ ಅನ್ನು ಒಪ್ಪಿಸಿದ್ರೆ ಪಡ್ಕೊಂಡ್ರೆ ವರದ ಯರ್ಮಾಳು ಜಯವನ್ನು ದಾಖಲಿಸ್ತಾರೆ. ಇಲ್ಲದಿದ್ರೆ ವಿಶ್ವಜ್ಞ ಪೇಡೂರು ಸ್ವಲ್ಪ ಟಚ್ ಅಲ್ಲಿ ಇರುವಂತ ಆಟಗಾರನ ಹೊಂದಿಕೊಂಡು ಆಡ್ತಾ ಇದೆ. ಇಲ್ಲಿ 6ಕ್ಕೆ 13. ಅಲ್ಲಿ ವಿಶ್ವಕರ್ಮ ಯುವ ವೇದಿಕೆ ಅವರು ಟಾಸ್ ಅನ್ನು ಜಯಿಸಿದ್ದಾರೆ. ತಮ್ಮ ನಿರ್ಣಯವನ್ನು ತೋರ್ಪಡಿಸಬೇಕು. ಶಿವ ಸಾನ್ನಿಧ್ಯ ಬೆಳ್ಕಳೆಯನ್ನು ಎದುರಿಸ್ತಾರೆ ಮುಂದಿನ ಪಂದ್ಯಕ್ಕಾಗಿ. ಮತ್ತೆ ಆದರ್ಶ್ ಅಂತಿಮ ಅವರ ಚಾಲ್ತಿಗಾಗಿ. ಈ ತರವಾದ ಸ್ಲೋವರ್ ಚೆಂಡು ತನ್ಮೂಲಕವಾಗಿ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ವಿಕೆಟ್ ಪತನ. ವಿಕೆಟ್ ನಂಬರ್ 5 ವಿಶ್ವಜ್ಞ ಪೇಡೂರ್. ನಿಧಾನಗತಿಯಲ್ಲಿ ವರದ ಯರ್ಮಾಳಿನ ತಂಡ ಜಯದ ನಿರೀಕ್ಷೆ ಅತ್ತ ಮುಖ ಮಾಡ್ತಾ ಇದೆ. ಆ ನಿಟ್ಟಲ್ಲಿ ಇಲ್ಲಿ ಪವನ್ ಹೊಸ ದಾಂಡಿಗನ ಸೇರ್ಪಡೆ. ಈ ಹಂತದಲ್ಲಿ ಅಂತಿಮ ಹಂತದಲ್ಲಿ ಕೆಲವು ಪಂದ್ಯಾಟವನ್ನು ಗಮನಿಸಿದ್ರೆ ಪವನ್ ಬಹಳಷ್ಟು ಉತ್ತಮ ಒಂದು ರಿಸಲ್ಟ್ ಅನ್ನು ಕೊಟ್ಟಂತ ಆಟಗಾರ, ಮಲ್ಪೆ ಪರಿಸರದ ಆಟಗಾರ ಪವನ್. ಅದೇನ್ ಮಾಡ್ತಾನೆ ನೋಡ್ಬೇಕಾಗಿದೆ. ಇಲ್ಲಿ 5 ಎಸೆತ 13 ಗುರಿ. 5 balls 13 runs to win. ಆದರ್ಶ್ ಮತ್ತೆರಡನೇ ಬಾರಿ ಪಂದ್ಯಾಟ ಮುಂದುವರಿಸಿ. ಡೆಡ್ ಬಾಲ್ ಎನ್ನುವ ಸೂಚನೆ ಬರ್ತಾ ಇದೆ 2ನೇ ಚೆಂಡಿಗಾಗಿ ಮತ್ತೆ ವರದ ಯರ್ಮಾಳಿನ ಪರವಾಗಿ. ನಿರೀಕ್ಷೆ ಮಾಡಿದ ಹೊಡೆತಗಳು ಬರ್ತಾ ಇಲ್ಲ. ಸ್ಲೋವರ್ ರೈಸಿಂಗ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು. ಡಾಟ್ ಬಾಲಿನ ಸೇರ್ಪಡೆ. ಆದಷ್ಟು ಬೇಗ ಮುಂದಿನ ಹಂತದಲ್ಲಿ ಡಿಸಿಷನ್ ತಿಳಿಸಬೇಕು. ಟಾಸ್ ಆದ ನಂತರ ನೆಕ್ಸ್ಟ್ ಟಾಸ್ ಮಾಡೋರು ಗಮನಿಸಿ, ಇಲ್ಲೇ ಡಿಸಿಷನ್ ಹೇಳಕ್ಕೆ ನೀವು ಟ್ರೈ ಮಾಡಬೇಕಾಗುತ್ತೆ. ಟೂರ್ನಮೆಂಟ್ ನೇರ ಪ್ರಸಾರ M9 ಸ್ಪೋರ್ಟ್ಸ್ ಮುಖಾಂತರವಾಗಿ ಯೂಟ್ಯೂಬ್ನಲ್ಲಿ ನೇರ ಪ್ರಸಾರ ಬಿತ್ತರವಾಗ್ತಾ ಇದೆ. 4ಕ್ಕೆ 13. ಈ ತರ ಮಧ್ಯೆ ಬ್ಯಾಕ್ವರ್ಡ್ ಪಾಯಿಂಟ್ ಮೇಲೆ 1 ಓಟಗಳ ಸೇರ್ಪಡೆ ಪವನ್ ಮಾಡಿದ್ರು. ಆ ನಿಟ್ಟಿನಲ್ಲಿ ಸ್ಟ್ರೈಕ್ ರೊಟೇಟ್ ಅನ್ನು ಮಾಡ್ಕೊಳ್ತಾ ಇದೆ. 3ಕ್ಕೆ
12ರ ಅವಶ್ಯಕತೆ. ಸುಲಭ ಲೆಕ್ಕಾಚಾರ. 2 ಸಿಕ್ಸರ್ ದಾಖಲಿಸಿದ್ರೆ ವಿಶ್ವಜ್ಞ ಪೇಡೂರು ಮುಂದಿನ ಹಂತವನ್ನ ಲೆಕ್ಕಾಚಾರ ಮಾಡುತ್ತೆ. ಇಲ್ಲದಿದ್ರೆ ವರದ ಯರಮಾಳಿನ ತಂಡ ಜಯವನ್ನು ದಾಖಲಿಸುವ ಸರ್ವ ಸಿದ್ಧತೆಯಲ್ಲಿ ಇದೆ ಕೂಡ. ಅಂತಿಮ 3 ಚೆಂಡು 12 ಓಟುಗಳು ಬರಬೇಕಾಗಿದೆ. 3ಕ್ಕೆ 12. ಲೇಕಂ ನಾಕೌಟಿನ ವಿವಿಸಿ 2024ರ ಪ್ರತಿಷ್ಠಿತ ಹಗಲು ರಾತ್ರಿಯ ಪಂದ್ಯಕೂಟ ಇಲ್ಲಿ ಮತ್ತೆ ಮುಂದುವರಿಕೆನ ಕಾಣ್ತಾ ಇದೆ ಕೂಡ. 3 ದಿನಗಳ ಕಾಲ ಪಂದ್ಯಾಟ ಮುಂದುವರಿಸಬೇಕು. ಲಾಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಲಾಸ್ಟ್ 3 balls are man now. 4ನೇ ಚೆಂಡು ಕನ್ನಿಂಗ್ ಡೆಲಿವರಿ. ಸ್ಲೋವರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಆ ನಿಟ್ಟಲ್ಲಿ 2ಕ್ಕೆ 12. 2 ಸಿಕ್ಸರಿನ ಅವಶ್ಯಕತೆ. ಒಂದು ಹಂತದಲ್ಲಿ ಸುಲಭದ ಜಯದ ಲೆಕ್ಕಾಚಾರ ಮಾಡತಕ್ಕಂಥ ವಿಶ್ವಜ್ಞ ಪೇಡೂರು ಅಂತಿಮ ಹಂತದಲ್ಲಿ ಹಿನ್ನಡೆಯನ್ನು ಕಾಣುವಂತ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದೆ. ಇನ್ನೂ ಕೂಡ ಅವಕಾಶ ಇದೆ. 2ಕ್ಕೆ 12. ಮತ್ತೊಂದು ಟರ್ನ್ ಎಸೆತ. ತನ್ಮೂಲಕವಾಗಿ ವರದ ಯರಮಾಳಿನ ಮುಖದಲ್ಲಿ ಮಂದಹಾಸ. ಈ ಹಂತದಲ್ಲಿ 1ಕ್ಕೆ 12 ನೋ ಬಾಲ್. ಈ ರೀತಿಯಾಗಿ ಸಿಕ್ಸರ್ ಬಂದ್ರೆ ಒಂದು ರೀತಿಯ ಲೆಕ್ಕಾಚಾರ. ಆದ್ರೆ ಕ್ರಿಕೆಟ್ ಒಂದು ಅದೃಷ್ಟದ ಆಟ. ವರದ ಯರಮಾಳ್ ವರ್ಸಸ್ ವಿಶ್ವಜ್ಞ ಪೇಡೂರ್. ಪಂದ್ಯಾಟ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಆದರ್ಶ ಎಸ್ಗಾರಿ ಭಾಗದಲ್ಲಿ ಇದರೊಂದಿಗೆ ಲೀಗಿನ ಯಶಸ್ವಿ ಪಂದ್ಯಾಟವನ್ನು ಆಡಿರ್ತಕ್ಕಂಥ ವರದ ಫ್ರೆಂಡ್ಸ್ ಯರಮಾಳಿನ ತಂಡ ಜಯವನ್ನು ದಾಖಲಿಸಿದ್ರು. ವಿಶ್ವಜ್ಞ ಪೇಡೂರು ನಮ್ಮ ಸಾಧನೆ ಒಂದು ಸೋಲನ್ನು ಕಾಣ್ತಾ ಇದೆ. 2 ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ.